ಅಮ್ಮ, ಅವನೇನೋ ತಿಳಿದೇ ತಪ್ಪು ಮಾಡ್ತಿದ್ದಾನೆ. ಅದಕ್ಕೆ ನೀವ್ಯಾಕಮ್ಮ ಬೇಜಾರು ಮಾಡ್ಕೋತಿದ್ದೀರಾ? ಟೈಮ್ ಸರಿ ಇಲ್ಲ ಈಗ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರು. ಹೌದು ಅತ್ತೆ, ನೀವೇನು ಭಯ ಪಡಬೇಡಿ, ನನ್ ಮೇಲೆ ನಂಬಿಕೆ ಇಡಿ. ಈ ಮನೆ ಸೊಸೆಯಾಗಿ ನಾನ್ ನಿಮಗ್ ಮಾತು ಕೊಡ್ತೀನಿ, ಈ ಮನೆಗೆ ಖುಷಿ ದಿನಗಳು ಬಂದೇ ಬರುತ್ತೆ. ಹೌದಮ್ಮ, ನನಗೂ ವಂಶಿ ಮಾತಿನ ಮೇಲೆ ನಂಬಿಕೆ ಇದೆ. ಈಗ ನನ್ನ ತಮ್ಮಂಗೆ ಗ್ರಹಣ ಹಿಡ್ದಿದೆ, ಅದ್ ಬಿಡೋವರೆಗೂ ನಾವು ಸ್ವಲ್ಪ ಸಮಾಧಾನವಾಗಿರ್ಬೇಕಷ್ಟೇ. ನೋಡಿ ಅಮ್ಮ, ನನ್ನ ಮಗಳಿದಾಳಲ್ಲ, ಯಾವುದನ್ನು ಬಾಯಿ ಮಾತನ್ನ ಮಾತ್ರ ಹೇಳೋದಿಲ್ಲ. ಅವಳೇನು ಹೇಳ್ತಾಳೋ ಅದನ್ನ ಮಾಡೇ ಮಾಡ್ತಾಳೆ. ನೀವೇನು ಭಯಪಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಹೌದು ಅತ್ತೆ, ನಾನು ನಮ್ಮ ವಂಶಿನ ಚಿಕ್ಕ ಹುಡುಗಿದ್ದಾಗಿಂದ ನೋಡ್ಕೊಂಡು ಬಂದಿದ್ದೀನಿ. ಅವಳು ಮಾತು ಕೊಟ್ಲು ಅಂದ್ರೆ ಮುಗೀತು. ನೀವೆಲ್ಲ ಹೇಳೋದೇನೋ ಸರಿ, ಆದ್ರೆ ನನ್ನ ಮಗ ಇಲ್ದೆ ನನಗೆ ಊಟ ಮಾಡೋಕೆ ಮನ್ಸು ಬರ್ತಾ ಇಲ್ವೇ? ವಿಶಾಲು, ನೀನು ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇರಬೇಡ. ನೀನೇನೋ ಹೇಳ್ತಾ ಇದೀಯಾ, ಆದ್ರೆ ಅವನು ನಮ್ಮನ್ನೆಲ್ಲ ಬಿಟ್ಟು ಅಲ್ಲೇ ಊಟ ಮಾಡ್ತಾ ಇದ್ದಾನೆ. ಹಾಗಿರೋವಾಗ ನಾವಿಲ್ಲಿ ಎಲ್ಲರೂ ಊಟ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಎಲ್ಲರೂ ಹಸ್ಕೊಂಡಿದ್ದಾರೆ, ನಡಿ. ಅಮ್ಮ ನೋಡು, ಅಕಸ್ಮಾತ್ ಅವನು ಉಪವಾಸ ಇದ್ದಿದ್ರೆ ಖಂಡಿತವಾಗ್ಲೂ ನಮಗ್ ಊಟ ಸೇರ್ತಾ ಇರ್ಲಿಲ್ಲ. ಈಗಾಗ್ಲೇ ಅವನು ಊಟ ಮಾಡ್ತಿದ್ದಾನೆ, ನಾವು ಊಟ ಮಾಡೋದ್ರಲ್ಲೂ ಏನೂ ತಪ್ಪಿಲ್ಲಮ್ಮ. ಬಾ ಊಟ ಮಾಡೋಣ. ಈ ಟೈಮಲ್ಲಿ ಮನೇಲಿ ಒಗ್ಗಟ್ಟು ಮುಖ್ಯ. ಅದು ಉಳಿಬೇಕು ಅಂದ್ರೆ ಈಗ ನಾನೇನಾದ್ರೂ ಮಾಡ್ಲೇಬೇಕು. ಹಾ, ನಮ್ ಪೂಜಾ ಹೇಳ್ತಿದ್ಲು, ನೀವು ಮತ್ತೆ ಅತ್ತೆ ಮನೆಯವ್ರಿಗೆಲ್ಲ ಸೇರಿ ಕೈ ತುತ್ತು ಕೊಡ್ತಿದ್ರಂತಲ್ಲ. ನನ್ಗೂ ಆಸೆ ಆಗ್ತಿದೆ ಅತ್ತೆ. ಹೌದಮ್ಮ, ನಮಗೂ ಆಸೆ ಆಗ್ತಿದೆ. ಪ್ಲೀಸ್ ಬಾರಮ್ಮ. ಅಮ್ಮ ಪ್ಲೀಸ್ ನೋಡು, ವಂಶಿ ಎಷ್ಟೊಂದು ಆಸೆ ಪಡ್ತಿದ್ದಾಳೆ. ನಡಿ ವಿಶಾಲು, ನಡಿ. ವಂಶಿ, ತುಪ್ಪ ಉಪ್ಪಿನಕಾಯಿ ತಂದ್ಯಮ್ಮ? ಅತ್ತೆ ಬಂದೆ. ತಗೊಂಡ್ ಬಾ. ನಮ್ ಕೃಷ್ಣಂಗೆ ತುಪ್ಪ ಉಪ್ಪಿನಕಾಯಿ ಹಾಕಿ ಅನ್ನ ಕಲಿಸ್ಕೊಟ್ಟ ಅಂದ್ರೆ ಅದೆಷ್ಟು ತಿಂತಾ ಇದ್ನೋ ಏನೋ, ಪಂಚಪ್ರಾಣ ಅವನ್ಗೆ. ಹೌದಮ್ಮ, ಉಪ್ಪಿನಕಾಯಿ ಬಟ್ಲನ್ನ ಅಲ್ಲೇ ಇಲ್ಲಾದ್ರೂ ಬಚ್ಚಿಟ್ಬಿಡು. ಇಲ್ದೆ ಹೋದ್ರೆ ಕಣ್ಮುಚ್ ಕಣ್ ತೆಗಿಯೋಷ್ಟರಲ್ಲಿ ಖಾಲಿ ಮಾಡ್ಬಿಡ್ತಾನೆ. ಒಂದ್ ನಿಮಿಷ, ನಿಮ್ಗೆ ಪ್ಲೇಟ್ ತರ್ತೀನಿ. ಏನಕ್ಕೆ ನಮಗೆ ಸಪ್ರೇಟ್ ಆಗಿ ಅಮ್ಮ ಕೊಡ್ತಾರೆ, ನಾವು ಮಕ್ಕಳ ತರ ತಿಂತೀವಿ. ಆಮೇಲೆ ವಿಶಾಲು, ಬೇಗ ಕಲ್ಸು, ನನಗೆ ಭಯಂಕರ ಹಸುವಾಗ್ತಾ ಇದೆ. ಬೇಗ ತಗೊಳ್ಳಿ, ಕೈ ಹಾಕಿ, ಗೊತ್ತಾಗತ್ತೆ ಎಷ್ಟು ಬಿಸಿ ಇದೆ ಅಂತ. ಮೊದಲನೇ ತುತ್ತು ಯಾರಿಗೆ ಕೊಡ್ಲಿ? ತಗೊಳ್ಳಿ, ನಮ್ಮ ಯಜಮಾನ್ರಿಗೆ ಇದು ತಗೊಳ್ರಿ. ನೋಡಿದ್ರ ಇದನ್ನ ನೋಡ್ತಾ ಇದ್ರೆ ನನಗೆ ನಮ್ಮ ತೋಟದ ನೆನಪಾಗುತ್ತೆ. ಕೆಲಸ ಇದ್ದಾಗ ಸಾಕಷ್ಟು ಜನ ಆಳ್ಗಳು ಬಿಡೋರು. ಅಲ್ಲಿ ಆಲ್ಮರದ ಕೆಳಗಡೆ ಕೂತ್ಕೊಳ್ತಿದ್ವಿ ಊಟಕ್ಕೆ. ಇವಳು ಬುತ್ತಿ ತಗೊಂಡು ಬರೋಳು, ಬಿಸಿ ಬಿಸಿ ಮುದ್ದೆ, ಅನ್ನ, ಸಾರು, ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ ಎಲ್ಲ.
ಆಹಾ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ವಿ. ಏನ್ ಮಜಾ, ಸ್ವರ್ಗ ಸ್ವರ್ಗ ಅಂದ್ರೆ ಸ್ವರ್ಗ ಹೌದಾ? ಅಲ್ಲೇನೆ? ಹಾಗಾದ್ರೆ ನಮ್ಮನ್ನು ನಿಮ್ಮೂರು ಕರ್ಕೊಂಡೋಗಿ. ಅಯ್ಯಯ್ಯೋ ಯಾರ್ ಬೇಡ ಅಂತಾರೆ, ಬಂದ್ಬಿಡಮ್ಮ. ಕಬ್ ಕಡಿಯಕ್ ಸರಿಯಾಗಿ ಬಂದ್ಬಿಡು, ಆಲೆ ಮನೆ ಹಾಕ್ಬಿಡ್ತೀವಿ, ಬೆಲ್ಲ ತಿನ್ಬೋದು, ಹಂಗೆ ಕಬ್ಬಳಂ ಜಾತ್ರೆ ಇರ್ತತೆ. ಹೌದಾ? ನಾನಂತೂ ಒಂದ್ ವಾರ ಫಿಕ್ಸು ನಿಮ್ಮೂರಲ್ಲೇ ಇರ್ತೀನಿ. ಪೂಜಾ, ನೀನೇಗೋ ಮದುವೆ ಆಗ್ಬೇಕು ಅಂತ ಇದೆಯಲ್ಲ, ಅಲ್ಲಿ ಯಾವ್ದಾರು ಹುಡುಗ ನೋಡ್ಕೊಬಿಡು. ಯಾಕೆ ಬಂದ್ಬಿಡು. ನಿಂದು ಹೆಂಗಿದ್ರು 4-5 ಸಬ್ಜೆಕ್ಟ್ ಡಮ್ಮನತ್ತಲ್ವಾ? ಅಲ್ಲಿ ದನ ಕರು ನೋಡ್ಕೊಳಕ್ಕೆ ಜನ ಬೇಕಂತೆ, ನೀನು ಬಾ. ನಮ್ ಕೃಷ್ಣ ಮತ್ತು ಕೋದಂಡ ಚಿಕ್ಕವರಿರೋವಾಗ ನನಗ್ ಮೊದಲನೇ ತುತ್ತು ಅಂತ ಓಡೋಡ್ ಬರ್ತಾ ಇದ್ರು. ಕೋದಂಡ ಸ್ವಲ್ಪ ದೊಡ್ಡವನಾದ್ಮೇಲೆ ಪರವಾಗಿಲ್ಲ, ತಮ್ಮನಿಗೆ ಮೊದಲನೇ ತುತ್ತು ಕೊಡು ಅಂತ ಇದ್ದ. ನಮ್ ಕೃಷ್ಣ ಅಣ್ಣನಿಗೆ ಕೊಡು ಅಂತ ಇದ್ದ. ಆಮೇಲೆ ಇಬ್ರು ಸೇರಿ ಮೊದಲನೇ ತುತ್ತು ನನಗೆ ತಿನ್ನಿಸ್ತಾ ಇದ್ರು. ಎಲ್ಲ ಹೋಯ್ತು ಆ ಕಾಲ. ಈಗ ಕೋದಂಡ ಭವನ್ ಜಾಗ ನಂದು. ನನ್ಗೆ ಮೊದಲನೇ ತುತ್ಕೊಡಿ. ತಗೋ.